ನಮಸ್ಕಾರ. ನಮಸ್ಕಾರ ಸರ್. ನಬಿ ಸಾಹೇಬ್ರೆ, ನಬಿ ಸಾಬ್ ನಲ್ಬಂದ್ ಅವರೇ, ನಿಮ್ಮ ಹೆಸರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದ ತಿಳಿದಿರುವಂಥ 71ನೇ ವಿಧಾನಸಭಾ ಕ್ಷೇತ್ರದ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಿಮ್ಮ ಹೆಸರು ಪ್ರಬಲವಾಗಿ ಫೈಟ್ ಮಾಡ್ತಾ ಇದೆ. ಇದು ಏನು ಸರ್ ವಿಷಯ? ಏನು ಚುನಾವಣೆ ಬಂದಿದೆ ಅಂತೇಳಿ ಬರ್ತಾ ಇದೆಯಾ ಅಥವಾ ಚುನಾವಣೆಗೆ ಮುಂಚಿತವಾಗಿ ನಿಮ್ಮ ಹೆಸರು ಓಡ್ತಾ ಇತ್ತಾ? ಇಲ್ಲ ಸರ್, ಹೋದ ಎಲೆಕ್ಷನ್ಯಾಗ ಮಾಡೋದಿತ್ತು ರೀ. ಎಲ್ಲ ನಮ್ಮ ಬೆಂಬಲಿಗರು ಮತ್ತು ನಮ್ಮ ಗೆಳೆಯರು ಎಲ್ಲರೂ ಕೂಡಿ ಎಲ್ಲ ZP ಎಲೆಕ್ಷನ್ ಮಾಡೋಣ ಅಂತೇಳಿ ಆವಾಗಿನ ನಿರ್ಣಯ ಮಾಡಿ ನಾವು ಪಕ್ಷೇತರ ಎಲೆಕ್ಷನ್ ಮಾಡಿದ್ವಿ ಸರ್. ನಮ್ಮ ಸ್ಥಳೀಯ ಶಾಸಕರು ಬಂದ, ನೀವು ಬೇಡಪ್ಪ ನೀನು ವರ್ಗ ಟಿಕೆಟ್ ಬಂದ ನಾನೆಲ್ಲ ಕೊಡ್ತೀನಿ ಅಂಥೇಳಿ ಅವಾಗ ಇದನ್ನು ಮಾಡಿದ್ದೆ ಸರ್. ಅದು ಈಗ ಮುಂದೆ ಕಂಟಿನ್ಯೂ ಆಗ್ಬೋದು ಅಂತೇಳಿ ನನ್ನ ಅನಿಸಿಕೆ. ಯಾಕೆ ನಿಮ್ಮನ್ನೇ ಟಿಕೆಟ್ ಯಾಕೆ ಕೊಡಬೇಕು? ನಿಮ್ಮನ್ನೇ ಜನ ಯಾಕೆ ಆಯ್ಕೆ ಮಾಡಬೇಕು? ಪಕ್ಷದಿಂದ ನಾನು ಭಾಳ ದಿವಸದಿಂದ ಅಲ್ಲಿ ಕೆಲಸ ಮಾಡ್ಕೊತ ಬಂದೀವಿ ಸರ್. ಒಂದು ಅವಕಾಶ ಕೊಡೋನು ಇವ್ರಿಗೂ ಅನ್ನೋ ಒಂದು ಉದ್ದೇಶದಿಂದ ಜನ ಬಯಸಾಕೊಂತಾರೆ. ಓಕೆ, ಜನ ಬಯಸ್ತಾ ಇದ್ದಾರೆ, ನಾನು ಕೂಡ ಕೇಳಿದ್ದೇನೆ. ಆದರೆ ಜನರ ಮುಂದೆ ನಿಮ್ಮನ್ನು ಬಿಟ್ಟು ಬೇರೆದರ ಕೊಟ್ಟರೆ ಹೆಂಗಿರುತ್ತೆ? ನಿಮ್ಮನ್ನೇ ಯಾಕೆ ಕೊಡಬೇಕು? ನಮ್ಮನ್ನೇ ಯಾಕೆ? ನಿಮ್ಮ ಸೇವೆ ಆ ಜನರಿಗೆ ಏನಿದೆ? ನಾವು ಎಲ್ಲರೂ ಕೂಡ ಪರಿಚಿತ ಸರ್. ನಾವು ಜಿಲ್ಲಾ ಪಂಚಾಯತಿಗೆ ಸದಸ್ಯರಾದರೂ ಅವರು ಹೆಗಲ ಮೇಲೆ ಕಾಯ್ಕೊಂಡು ಅಡ್ಡಾಡುವಂಥವ್ರು ಅನ್ನೋದು ಒಂದು ಉದ್ದೇಶಕ್ಕೆ ನನ್ನನ್ನು ಆಯ್ಕೆ ಮಾಡ್ತಾರಂತ ನನ್ನ ಅನಿಸಿಕೆ ಸರ್. ನಬಿ ಸಾಬ್ ಕಾಕ ಅಂದರೆ ಈ ಕ್ಷೇತ್ರದಲ್ಲಿ ಯಾವ ರೀತಿ ಕಾಕ ಅನ್ನಿಸ್ಕೊಂಡಿದ್ದಾರೆ ಸರ್? ಹಳ್ಳಿ ಒಳಗೆ ಏನು ಬರ್ತೈತೆ ರೀ, ಕಾಸ್ಟೇಜಮ್ ಬರಂಗಿಲ್ಲ ಇಲ್ಲೇ. ನಾವು ಈಗ ಬೇರೆದವ್ರಿಗೆ ಮಾವ, ಕಾಕ, ದೊಡ್ಡಪ್ಪ ಅಂತ ನಾವು ಕರಿತಿರ್ತೀವಿ. ಈಗ ನಮಗೆ ಮಕ್ಕಳ ಲೆವೆಲ್ನಾಗ ಇದ್ದು ಹುಡುಗರೆಲ್ಲ ಕಾಕ ಕಾಕ, ನಬಿ ಕಾಕ ಅಂದರೆ ಹೆಚ್ಚಿಗೆ ಚಿರಪರಿಚಿತ ಸರ್. ಹೀಗಾಗಿ ನಾನು ಕಾಕ ಅಂತ ಗುರುತಿಸ್ಕೊಂಡಿದ್ದೆ. ಆ ಕಾಕ ಟಿಕೆಟ್ ಕೊಟ್ಟರೆ ಏನು ಮೋಡಿ ಮಾಡ್ಬೋದು? ಕಾಕ ಟಿಕೆಟ್ ಕೊಟ್ಟರೆ ಏನು ಮೋಡಿ ಅಲ್ಲ ಸರ್, ಜನರು ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು 100% ಇದೆ. ಹಾಗಾದರೆ ನೀವು ಜನರಲ್ ಮತ್ತು ಆ ವರ್ಗ ಬಂದರೆ ಪ್ರಬಲವಾಗಿ ಆಕಾಂಕ್ಷಿ? ಪ್ರಬಲವಾದ ಆಕಾಂಕ್ಷಿ. ಅದರೊಳಗೆ ಸರ್ ಜನರಲ್ ಬಂದರೆ ನಮ್ಮ ಶಾಸಕರ ಅಭಿಪ್ರಾಯ ಹೌದು ಸರ್. ಅವರ ವರ್ಗ ಬಂದರೆ ನೇರವಾಗಿ ಆಕಾಂಕ್ಷಿ. ನೇರವಾಗಿ ಆಕಾಂಕ್ಷಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ ಸರ್.